ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ತುಂಬ ಸಿಂಪಲ್ಲಾಗಿ ಎಲೆಕೋಸಿನ ಪಲ್ಯ ಹೆಂಗೆ ಮಾಡೋದಂತ ತೋರಿಸಿಕೊಡ್ತಿ. ಅದಕ್ಕೂ ಮುಂಚೆ ನಾನು ಮಾಡುವ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ ಹಾಗೂ ವಿಡಿಯೋನ ಫಸ್ಟಿಂದ ಲಾಸ್ಟ್ ತನಕ ಸ್ಕಿಪ್ ಮಾಡದೆ ಕಂಡು ನನಗೆ ಸಪೋರ್ಟ್ ಮಾಡ್ಕಕ್ಕ. ಈಗ ಎಲೆಕೋಸಿನ ಪಲ್ಯ ಹೆಂಗೆ ಮಾಡೋದಂತ ಕಾಂಬ. 300 ಗ್ರಾಮ್ ಅಪ್ಪಷ್ಟು ಎಲೆಕೋಸನ್ನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಿ. ಎಲೆಕೋಸನ್ನು ಉದ್ದುದ್ದಕ್ಕೆ ಬೇಕಾದ್ರೂ ಕಟ್ ಮಾಡ್ಕೊಂಡ್ಲಕ್ಕ. ಕಟ್ ಮಾಡಿ ಇಟ್ಕೊಂಡು ಎಲೆಕೋಸನ್ನು ಒಂದು 3-4 ಸಲ ಲೈಕ್ ಮಾಡಿ ತೊಳೆದು ಇಟ್ಕೊಂಡಿದ್ದಿ. ಈಗ ಇದನ್ನ ಸೈಡಿಗೆ ಇಟ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊಂಬ. 4 ಚಮಚ ಅಪ್ಪಷ್ಟು ಎಣ್ಣೆ ಹಾಕ್ತಾ ಇದ್ದಿ. ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, 1 ಒಣ ಮೆಣಸನ್ನು ಕಟ್ ಮಾಡಿ ಹಾಕ್ತಾ ಇದ್ದಿ. 5-6 ಜಜ್ಜಿದ ಬೆಳ್ಳುಳ್ಳಿ ಹಾಕ್ತಾ ಇದ್ದಿ. ಇದನ್ನು ಲೈಕ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಬ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ 1 ಚಮಚ ಹಾಕ್ತಾ ಇದ್ದಿ. ಇದನ್ನು ಅಷ್ಟೇ ಲೋ ಫ್ಲೇಮಾಗೆ ಸ್ವಲ್ಪ ಹೊತ್ತು ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ. ಹೈ ಫ್ಲೇಮಾಗೆ ಫ್ರೈ ಮಾಡ್ರೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸೀದ್ ಹೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಲೋ ಫ್ಲೇಮಾಗೆ ಸ್ವಲ್ಪ ಹೊತ್ತು ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ. 1 ದೊಡ್ಡ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದಿ. ಸಣ್ಣ ಈರುಳ್ಳಿಯಾರೆ 2 ಹಾಕತ್ತು, ದೊಡ್ಡದಾರೆ ಒಂದೇ ಸಾಕು. ಇದನ್ನು ಲೈಕ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಬ. ಈರುಳ್ಳಿ ಕಲರ್ ಚೇಂಜ್ ಆಪಲ್ವರೆಗೆ ಇದನ್ನು ಲೈಕ್ ಮಾಡಿ ಫ್ರೈ ಮಾಡ್ಕಣ್ಕ. ಇದಕ್ಕೀಗ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದಿ. ಇದನ್ನು ಅಷ್ಟೇ ಸ್ವಲ್ಪ ಹೊತ್ತು ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ. ಇದು ಚೆನ್ನಾಗಿ ಫ್ರೈ ಆದಮೇಲೆ 6 ಹಸಿಮೆಣಸನ್ನು ಉದ್ದುದ್ದಕ್ಕೆ ಸಿಗ್ದು ಹಾಕ್ತಾ ಇದ್ದಿ. ಹಸಿಮೆಣಸನ್ನು ನೀವು ಖಾರ ಕಂಡು ಹೈಕಣಿ. ಹಸಿಮೆಣಸನ್ನು ಅಷ್ಟೇ ಸ್ವಲ್ಪ ಹೊತ್ತು ಚೆನ್ನಾಗಿ ಮಾಡಿ ಫ್ರೈ ಮಾಡ್ಕೊಂಬ. ನಾನಿವತ್ತು ಎಲೆಕೋಸಿನ ಪಲ್ಯಕ್ಕೆ ಹಸಿಮೆಣಸು ಮಾತ್ರ ಯೂಸ್ ಮಾಡ್ತಾ ಇದ್ದಿ. ಖಾರದ ಪುಡಿನೆಲ್ಲ ಹಾಕ್ತಾ ಇಲ್ಲ. ಅರ್ಧ ಚಮಚ ಅರಿಶಿನ ಹಾಕ್ತಾ ಇದ್ದಿ. ಅರಿಶಿನ ಹಾಕಿ ಆದಮೇಲೆ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಬ. ಆಮೇಲೆ ಕಟ್ ಮಾಡಿ ಇಟ್ಕೊಂಡು ಎಲೆಕೋಸನ್ನು ಹಾಕ್ತಾ ಇದ್ದಿ. ಎಲೆಕೋಸನ್ನು ಸಪ್ರೇಟಾಗಿ ಬೇಯಿಸ್ಕೊಂಡು ಆಮೇಲೆ ಬೇಕಾದ್ರೂ ಪಲ್ಯನ ಮಾಡ್ಲಕ್ಕ. ನಾನಿವತ್ತು ಎಲೆಕೋಸನ್ನು ಸಪ್ರೇಟಾಗಿ ಬೇಯಿಸ್ಕೊಂಬ್ಕೋಯಿಲ್ಲ, ಡೈರೆಕ್ಟಾಗಿ ಇದ್ರಾಗೆ ಬೇಯಿಸ್ಕೊಂತಿ. ಇದನ್ನು ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕ್ತಾ ಇದ್ದಿ. ಉಪ್ಪು ಹಾಕಿ ಆದಮೇಲೆ ಒಂದು ಸಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡು 5-7 ನಿಮಿಷ ನೀರು ಹಾಕದೆ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಬ. ಸ್ವಲ್ಪ ಹೊತ್ತಾಯಿತು ಮುಚ್ಚಿಟ್ಟು ಮುಚ್ಚಳ ತೆಗಿತಾ ಇದ್ದಿ. ಮುಚ್ಚಳ ತೆಗ್ದಾದ್ಮೇಲೆ ಒಂದು ಸಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ಎಲೆಕೋಸೆಲ್ಲ ಲೈಕಾಗಿ ಬೆಂದಿತ್ತು. ಎಲೆಕೋಸು ಚೆನ್ನಾಗಿ ಬೆಂದ ಮೇಲೆ ಸೈಡೆಲ್ಲ ನೀರು ಬಿಟ್ಟಿತ್ತು. ಇದನ್ನೀಗ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡು 1 ಬೌಲ್ ಅಪ್ಪಷ್ಟು ಕಾಯಿ ತುರಿನ ಹಾಕ್ತಾ ಇದ್ದಿ. ಕಾಯಿ ತುರಿನ ಬೇಕಾದ್ರೆ ಮಿಕ್ಸಿಗೆ ತರಿಯಾಗಿ ರುಬ್ಬಿ ಬೇಕಾದ್ರೂ ಹಾಕ್ಲಕ್ಕ. ಕಾಯಿ ತುರಿ ಹಾಕಿ ಆದಮೇಲೆ ಒಂದ್ಸಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಉಪ್ಪು ಸರಿ ಇತ್ತಾ ಅಂತ ಒಂದ್ಸಲ ಕಣ್ಕ. ಈಗ ತುಂಬ ಸಿಂಪಲ್ಲಾಗಿ ಹಾಗೂ ರುಚಿಯಾಗಿ ಮಾಡಿದ ಎಲೆಕೋಸಿನ ಪಲ್ಯ ರೆಡಿ ಆಯಿತು. ತಿಳಿ ಸಾರು ಮತ್ತು ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಎಲೆಕೋಸಿನ ಪಲ್ಯ ಇದ್ದರೆ ಒಳ್ಳೆ ಹತ್ತು ಊಟ. ಅಕ್ಕಿ ರೊಟ್ಟಿ ಮತ್ತು ಚಪಾತಿಗೂ ಎಲೆಕೋಸಿನ ಪಲ್ಯ ಲೈಕ್ ಹತ್ತು. ಎಲೆಕೋಸಿನ ಪಲ್ಯನ ಬೇರೆ ಬೇರೆ ವಿಧಾನದಾಗ ಮಾಡ್ತರು. ನಾನಿವತ್ತು ಯಾವುದೇ ರೀತಿಯ ಮಸಾಲೆ ರುಬ್ಬದೆ ಕಡಿಮೆ ಸಮಯದಾಗೆ ಸಿಂಪಲ್ಲಾಗಿ ಹಾಗೂ ರುಚಿಯಾದ ಎಲೆಕೋಸಿನ ಪಲ್ಯ ಹೆಂಗೆ ಮಾಡೋದಂತ ತೋರಿಸಿದಿ. ನಿಮಗೆ ಈ ರೆಸಿಪಿ ಇಷ್ಟ ಇದ್ದರೆ ನೀವು ಮನೆಗೆ ಟ್ರೈ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.